ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ನೋಡಿ ನಿಮಗೆಲ್ಲ ಈಗ ಹೇಳಿ ನನಗೆ ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿ ಹಾಕಿದ್ರು ಹೇಳಿದರು. ಮುಖ್ಯಮಂತ್ರಿಗಳಿಗೆ ನಾನು ಮೊನ್ನೆ ಮಾತು ಕೊಟ್ಟಿದ್ದೆ 14ನೇ ತಾರೀಕು ರಾಜೀನಾಮೆ ಕೊಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಬ್ಯಾಂಕ್ ಹೇಳಿ ಬರಾಕತ್ತೀನಿ. ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿರಿ. ಅದಕ್ಕೆ ಅವ್ರಿಗೆ ಅವ್ರ ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿರಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕಂತ ಬಂದಿದ್ನಿ. ಹೇಳಿ ಅವರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿನಿ. ಆ ಮಾತಿಗೆ ಇವತ್ತು ಬದ್ಧರಾಗಿರಿ ಅನ್ನೋದನ್ನ ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನ ಸದನ ನಡೆಸಿ ಅಭಿಚರಿ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷ ಆರಿಸಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ನನ್ನ ಸ್ಥಾನವನ್ನು ಖಾಲಿ ಮಾಡ್ತೇನೆ. ಮುಖ್ಯಮಂತ್ರಿಗಳು ಹೇಳಿದ್ರು, ನಿಮ್ಮ ಮೇಲೆ ನಮಗೆ ಅಪಾರವಾದಂತ ಪ್ರೀತಿ ಗೌರವ ಇದೆ, ನೀವೊಬ್ಬರು ಒಳ್ಳೆ ಸ್ಟೇಟ್ಸ್ಮನ್, ಮಾತು ಕೊಟ್ಟಂಗೆ ನಡೀತೀರಿ, ಅದಕ್ಕೆ ನಿಮ್ಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವರು ಹೇಳಿದರು. ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಬಂದೆ. ಇಷ್ಟ ನಾವು ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ಹೇಳಿದ್ರಿ ಅಂತ ಹೇಳ್ತೀವಿ. ನಾವೆಲ್ಲ ಒಟ್ಟಿಗೆ ಕೆಲಸಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರಿಗೂ ಒಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನು ಉಪಾಧ್ಯಕ್ಷನ ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನ್ ಹೇಳ್ತಾರ ಆ ರೀತಿ ನಾವು ಮಾಡ್ಕೊಂಡು ಅವರು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಇಲ್ಲ. ಡಿಕ್ಲೇರ್ ಮಾಡಿಬಿಟ್ಟಿನ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದಾರೆ. ಈ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ರು ಅವ್ರನ್ನೇ ನಾನು ಪ್ರೋ ಟರ್ಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ಸೀನಿಯರ್ ಮೋಸ್ಟ್ ಮೆಂಬರ್. ಅವರೇ ಮಾಡಬೇಕಾಗ್ತದೆ. ಅವ್ರಿಗೆ ಏನ್ ಬೇಕೋ ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡಬೇಕು.